ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆಲ್ಲರಿಗೂ ಸ್ವಾಗತ. ಅಂದರೆ ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿದಿರ ಅಂದರೆ ಗಾಡಿ ಪ್ರಾಬ್ಲಮ್ ಆಗಿ ನೆನ್ನೆ ಡ್ಯೂಟಿ ಮಾಡಿಲ್ಲ, ಅರ್ಧಕ್ಕೇ ವಾಪಸ್ ಬಂದೆ. ಅಂದರೆ ಹೋಗ್ತಾನೆ ಗಾಡಿ ಒಂದು 3 ಸಲ ಆಫ್ ಆಯ್ತಲ್ಲ, ಅದಕ್ಕೋಸ್ಕರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿಸಿಕ್ಕೆ ಒಬ್ಬ ಕಾರ್ಪೊರೇಟಲ್ಲಿ ನೀರು ತೆಗ್ದ. ಅವಾಗಿಂದ ಮೂವಿಂಗಲ್ಲೇನು ಆಫ್ ಆಗ್ತಾಯಿಲ್ಲ, ಬಟ್ ಇಂಜಿನಲ್ಲಿ ಪ್ರಾಬ್ಲಮ್ ಸಮಸ್ಯೆ ಇದೆ ಅನ್ನೋದು ಮಾತ್ರ ಗೊತ್ತಾಯಿತು. ಏನಕ್ಕೆ ಅಂದರೆ ಯಾವಲ್ಲೋ ಆಯಿಲ್ ಕಮ್ಮಿ ಆಗೈತೆ, ಇಲ್ಲ ಅಂದರೆ ಓವರ್ ಹೀಟ್ ಆಗ್ಬಿಟ್ಟು ಇಂಜಿನ್ ಸ್ವಲ್ಪ ಸೀಸ್ ಆಗೈತೆ. ಅಂದರೆ ಇಂಜಿನ್ ಬಿಚ್ಚು ಚೆಕ್ ಮಾಡಬೇಕು ಅಂತ ಹೇಳಿದರೆ, ಅಂದರೆ ಲೂಸ್ ಆಗಿರ್ಬೋದು ಒಳಗಡೆ, ಇಲ್ಲಾಂದರೆ ಹೋಗಿರ್ಬೋದು ಅಂತ ಹೇಳಿದರೆ. ಅಂದರೆ ಪಿಕಪ್ಪು ಕೂಡ ನೆನ್ನೆ ಡ್ರಾಪ್ ಆಯಿತು ನನಗೆ. ಅದಕ್ಕೋಸ್ಕರ ಡೌಟ್ ಬಂದು ಕೇಳಿದೆ. ಅಂದರೆ ಒಂದಲ್ಲ 3 ಜನ ಮೆಕ್ಯಾನಿಕ್ ಹತ್ರ ಕೇಳಿದೆ, ನನಗೆ ಕನ್ಫರ್ಮೇಷನ್ ಬೇಕಲ್ಲ ಏನಾರು ಆಗಿದೆ ಅಂತ. ಸೊ ನಾನು ಇಲ್ಲಿ ಬೆಂಗಳೂರಲ್ಲೊಂದು ರೆಡಿ ಮಾಡ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ಸುಮ್ಮನೆ 3 ದಿವಸ ಇದ್ದು ಏನು ಗಾಡಿ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲಿ ಡ್ಯೂಟಿನೂ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ನೋಡೋಣ, ಹೋಗ್ತಾಯಿದ್ದೀನಿ, ಝೊಮ್ಯಾಟೊ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸಂಡೇ ಇವತ್ತು ಕಂಪ್ಲೀಟ್ ಮಾಡಿದ್ರೆ ಒಂದು ವೀಕಿಂದನೇ ನಿಮಗೆ ಅರ್ನಿಂಗ್ ತೋರಿಸ್ಬೋದಲ್ಲ ಅಂತ ಅಷ್ಟೇ. ಅಂದರೆ ಲಾಸ್ಟ್ ವೀಕಿಂದ ಒಂದು ತೋರಿಸ್ತೀನಿ, ಈ ವೀಕಿಂದ ಒಂದು ತೋರಿಸ್ತೀನಿ. ಆಮೇಲೆ ಡಿಸೈಡ್ ಮಾಡ್ತೀನಿ ಊರಿಗೆ ಹೋಗ್ತೀನಿ. ಅಂದರೆ ಚಾಲೆಂಜ್ ಕಂಪ್ಲೀಟ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ 30 ಡೇಸ್ ಇಲ್ಲ ಅಂದರೆ ಒಂದು 27 ಡೇಸ್ಗೆ ತೊಗೊಂಬರ್ಬೋದು. ಟ್ರೈ ಮಾಡ್ತೀನಿ, ಹೆಂಗೆ ಮಾಡೋದು ಏನು ಮಾಡೋದು, ಒಟ್ಟಿನಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ ಒಟ್ಟಿನಲ್ಲಿ ಗಾಡಿ ಇಲ್ದಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈಗ ಇವತ್ತು ಡ್ಯೂಟಿಗೆ ಹೋಗ್ತೀನಿ, ಇವತ್ತು ಡ್ಯೂಟಿ ಮಾಡ್ತೀನಿ. ನಾಳೆ ಆಲ್ಮೋಸ್ಟ್ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಊರಿಗೆ ಹೋಗ್ಬಿಟ್ಟು ಗಾಡಿ ರೆಡಿ ಮಾಡಿಸ್ಕೊಂಡು ಒಂದು 3 ದಿನ ಆಗುತ್ತೆ ಗಾಡಿ ರೆಡಿ ಮಾಡ್ಸೋಕ್ಕೆ. ಒಂದು 3 ದಿನ ಬಿಟ್ಕೊಂಡು ಆಮೇಲೆ ವಾಪಸ್ಸು ಬರ್ತೀನಿ. ಬಂದ್ಬಿಟ್ಟು ತಿರ್ಗಾ ಚಾಲೆಂಜ್ ಕಂಟಿನ್ಯೂ ಮಾಡೋಣ. ಅಂದರೆ 3 ದಿವಸ ಎಲ್ಲ PG ಎಕ್ಸ್ಟೆಂಡ್ ಮಾಡಿಕೊಡಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಿಮಗೆ ತೋರಿಸ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಂಬಿಟ್ರೆ, ಅಂದರೆ ನೀವು ಪ್ರೋತ್ಸಾಹ ತುಂಬ ಚೆನ್ನಾಗಿ ಕೊಡ್ತಾಯಿರೋ. ಏನಕ್ಕೆ ಅಂದರೆ ಡೈಲಿ ವ್ಲಾಗೇ ಬರ್ತಾಯಿದೆ, ಆದರೂ ಕೂಡ ನೀವು ತುಂಬ ಸಪೋರ್ಟ್ ಮಾಡ್ತಾಯಿರೋ, ಅದಂತೂ ನನಗೆ ಸಖತ್ ಖುಷಿ ಆಗ್ತಾಯಿದೆ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಕಂಟಿನ್ಯೂ ಮಾಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ ಫೀಲ್ಡ್ಗೋಣ. ಅಂದರೆ ಗಾಡಿ ಏನಾದ್ರು ಪ್ರಾಬ್ಲಮ್ ಇವತ್ತೇನಾರು ಆದರೆ ಇವತ್ತು ಕೂಡ ಅರ್ಧಕ್ಕೆ ಸ್ಟಾಪ್ ಮಾಡ್ತೀನಿ. ಅಂದರೆ 8 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಗಿಗ್ ಬುಕ್ ಮಾಡ್ಕೊಂಡಿನಿ. 1600 ಇನ್ಸೆಂಟಿವ್ ಇದೆ. ಟೋಟಲು ಟಾರ್ಗೆಟ್ ಬಂದು 2200 ರೂಪಾಯಿ ಇದೆ. 2200 ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಗಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಅಂದರೆ ಅಕಸ್ಮಾತ್ ನಾನು ಕೆಲಸ ಮಾಡ್ತೀನಿ, ಗಾಡಿ ಏನಾರು ಇನ್ನೂ ಪ್ರಾಬ್ಲಮ್ ಆದರೆ ಮಾಡಲ್ಲ. ಅಂದರೆ ತಿರ್ಗಾ ಏನಾರು ರನ್ನಿಂಗಲ್ಲಿ ಏನಾರು ಆಫ್ ಆದರೆ ನಿಜ ಮಾಡಲ್ಲ, ಸೀದಾ ರೂಮಿಗೆ ಬಂದು ರೂಮಿಂದ ಮನೆ ಹೋಗ್ತೀನಿ ಅಂತ. ಡ್ಯೂಟಿ ಅಂತೂ ಮಾಡೋಕ್ಕೆ ಇವಾಗ ಹೋಗ್ತಾಯಿನಿ. ಬನ್ನಿ ಫೀಲ್ಡ್ ಹೋಗೋಣ. ಸೊ ಗೈಸ್, ಗಾಡಿ ಇವಾಗ ಸ್ಟಾರ್ಟ್ ಮಾಡಿ ನೋಡೋಣ. ಅಂದರೆ ಆನ್ ಆಗುತ್ತೋ ಇಲ್ಲ ಮೂವ್ ಆಗುತ್ತೋ ನೋಡೋಣ. ಏನಕ್ಕೆ ಅಂದರೆ ಫಸ್ಟು ಗಾಡಿ ಮೂವ್ ಆಗಂಗಿದ್ರೆ ಮಾತ್ರ ಡ್ಯೂಟಿ ಆನ್ ಮಾಡ್ತೀನಿ. ಏನಾರು ಆನ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟು ಗಾಡಿ ಚೆಕ್ ಮಾಡ್ಕೊಂಡು ಆಮೇಲೆ ಆನ್ಲೈನ್ಗೆ ಹೋಗ್ತೀನಿ. ಇನ್ನೂ ಆನ್ಲೈನ್ಗೆ ಹೋಗಿಲ್ಲ. ಫಸ್ಟು ಹೋಟ್ಲ್ ಹತ್ರ ಹೋಗೋಣ. ಹೋಟ್ಲ್ ಹತ್ರ ಹೋಗಿ ಟಿಫನ್ ಮಾಡೋಣ. ಟಿಫನ್ ಮಾಡಾದ್ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅಂದರೆ ಫಸ್ಟು ಗಾಡಿ ಎಲ್ಲ ಚೆಕ್ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ನೋಡುವ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೋ ಇಲ್ಲ ಅಂತ ನೋಡೋಣ. ನೋಡಿ ಗಾಡಿನ ಸ್ಟಾರ್ಟ್ ಆಗಿದೆ. ಅಂದರೆ ಚೋಕ್ ಎತ್ತಿದ್ದೀನಿ, ಅದಕ್ಕೋಸ್ಕರ ಈ ಥರ ಸೌಂಡ್ ಬರ್ತಾಯಿದೆ. ಅಂದರೆ ಇಳಿಸ್ಬಿಟ್ಟು ನೋಡೋಣ ಗಾಡಿ ಸೌಂಡ್ ಹೇಗೆ ಬರ್ತಾಯಿದೆ ಅಂತ. ಒಂಥರ ಸೌಂಡ್ ಬರ್ತಾಯಿದೆ ಗಾಡಿ. ನೋಡೋಣ, ಚೆಕ್ ಮಾಡೋಣ. ನೋಡಿ ಟಿಫನ್ನು ಬಿಸಿಬೇಳೆಭಾತ್ ತೊಗೊಂಡಿನಿ. ಅಂದರೆ ಉಪ್ಪಿಟ್ಟು ಕೇಸರಿಭಾತ್ ತಗೊಳ್ತಾಯಿದ್ದೆ ಪ್ರತಿದಿನ ಭಾನುವಾರ. ಸೊ ಇನ್ನೂ ಉಪ್ಪಿಟ್ಟು ಕೇಸರಿಭಾತು ರೆಡಿ ಆಗಿಲ್ಲ, ಒಂದು 2 ನಿಮಿಷ ಬರುತ್ತೆ. ಅಲ್ಲಿವರೆಗೂ ಬಿಸಿಬೇಳೆಭಾತ್ ತಿಂತಾಯಿರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬಿಸಿಬೇಳೆಭಾತ್ ತಗೊಂಡಿದ್ದೀನಿ. ಇದಾದಮೇಲಿಂದ ನೋಡೋಣ ಏನಾರು ತಿನ್ನೋಕ್ಕಾಗುತ್ತಾ ಅಂತ. ಇದಾದಮೇಲಿಂದ ಉಪ್ಪಿಟ್ಟು ಮತ್ತು ಕೇಸರಿಭಾತು ಟ್ರೈ ಮಾಡೋಣ. ಅಂದರೆ ಬೇಗ ಬಂದಿದ್ದೀನಿ ಇವತ್ತು. ಅಂದರೆ 8 ಗಂಟೆಗೆ ಬಂದಿದ್ದೀನಿ. ಅದಕ್ಕೋಸ್ಕರನೇ ಅಂದರೆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಗುರು. ಝೊಮ್ಯಾಟೋದವನು ತುಂಬ ಕಷ್ಟ ಮಾಡ್ದ. ಅಂದರೆ 10 ಗಂಟೆಗೆ ಹೋಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 8 ಗಂಟೆಗೆ ಬಂದಿದ್ದೀನಿ. 2 ಅವರ್ ಬೇಗ ಬಂದಿದ್ದೀನಿ. ಅಂದರೆ ಗಿಗ್ ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಟಾರ್ಗೆಟ್ ಮಾಡಿಸ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಹೆಂಗೆ ಮಾಡ್ತಾನೆ ಏನು ಅನ್ನೋದೆಲ್ಲ. ಸೊ ಗೈಸ್, ಟಿಫನ್ ಮುಗೀತು. ಅಂದರೆ ಇವಾಗ ಒಂದು ಆರ್ಡರ್ ಬಂದಿದೆ. ಆರ್ಡರ್ ಪಿಕಪ್ಪಿಗೆ ಹೋಗ್ತಾಯಿನಿ. ಅಂದರೆ 3.5 ಕಿಲೋಮೀಟ್ರ್ ಪಿಕಪ್ಪು, 3.5 ಕಿಲೋಮೀಟರ್ ಡ್ರಾಪ್ ಇದೆ. ಅಮೌಂಟ್ ಮಾತ್ರ 50 ರೂಪಾಯಿ ಕೊಟ್ಟಾಗ್ರು. ಇವತ್ತು ಸಂಡೇ ನೋಡ್ಕೊಂಡ್ರೆ ಜಾಸ್ತಿ ಕೊಡಬೇಕಾಯ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಪಿಕಪ್ಪು ಡ್ರಾಪಿಂದ 2 ಕೊಡಬೇಕಾಯ್ತು. ಸಂಡೇ ಕಮ್ಮಿ ಕೊಟ್ಟಿದ್ದಾನೆ. ಅಂದರೆ 3 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪು. ಅಂದರೆ ತುಂಬ ಲಾಂಗ್ ಎಳೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾನೆ ಗುರು. ನೋಡಿ ಬೆಳಗ್ಗೆ ಯಾವತ್ತೂ ಈ ಥರ ಎಳಿತಾ ಇರಲಿಲ್ಲ 3 ಕಿಲೋಮೀಟ್ರು. ಬಟ್ ಇವತ್ತು 3 ಕಿಲೋಮೀಟ್ರು ಪಿಕಪ್ಪೇ ಹಾಕಿದ್ದಾನೆ. ಅಂದರೆ ಬೆಳಗ್ಗೆ ಯಾರೋ ಇದು ಪಾರ್ಟ್ನರ್ಸ್ ಕಮ್ಮಿ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಬನ್ನಿ ಇವಾಗ ಪಿಕಪ್ ಮಾಡಿ ಡೆಲಿವರ್ ಮಾಡೋಣ. ನೋಡಿ ಮೊದಲನೇ ಆರ್ಡರ್ ಬಂದಿದೆ. ಮೊದಲನೇ ಆರ್ಡರ್ನ ಪಿಕ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಇದೇ ರೆಸ್ಟೋರೆಂಟಿಂದ ಪಿಕ್ ಮಾಡ್ಕೊಂಡು ಬಂದಿದ್ದು. ಈಗ ಇದನ್ನು ತೊಗೊಂಡೋಗಿ ಡ್ರಾಪ್ ಮಾಡೋಣ. ಸೊ ಗೈಸ್ ನೋಡಿ, ಇನ್ನೊಂದು ಆರ್ಡರ್ ತೊಗೊಂಡೆ. ಅಂದರೆ ಇದು ಮಲ್ಟಿ ಆರ್ಡರ್ ಬಂದಿದೆ. ಒಂದು ರೆಸ್ಟೋರೆಂಟ್ ಬಂದು ಇಲ್ಲಿ ಟ್ರಫಲ್ಸು, ಇನ್ನೊಂದು ಬಂದು ಅಲ್ಲಿ IDC ಕಿಚನ್ನು. 2 ಪಿಕಪ್. ಅಂದರೆ ಆರ್ಡರ್ಗಳೇನೋ ಕೊಡ್ತಾಯಿದ್ದಾನೆ. ನೋಡಬೇಕು ಹಿಂಗೆ ಏನು ಕೊಡ್ತಾನೆ ಹೆಂಗೆ ಅಂತ. ಬಟ್ ಆರ್ಡರ್ಗಳಂತೂ ಬರ್ತಾನೆ ಇದೆ. ಅಂದರೆ ಡ್ರಾಪ್ ಮಾಡ್ತಿದ್ದಂಗೆ ಆರ್ಡರ್ ಬರ್ತಾಯಿದೆ. ಎಲ್ಲೂ ಕೂಡ ವೆಯ್ಟ್ ಮಾಡಿಲ್ಲ ಅವಾಗಿಂದ. ಆಲೈದು 5ನೇ ಆರ್ಡ್ರ್ ಅನ್ಸುತ್ತೆ ನನಗೆ. ಅಂದರೆ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದಾವೆ. ನೋಡ್ಬೇಕು ಇನ್ನು ಹಿಂಗೆ ಬರ್ತಾವೆ ಏನೋ ಅನ್ನೋದು.
ಗೈಸ್ ಟೈಮ್ ಇವಾಗ ಕರೆಕ್ಟಾಗಿ 11 ಗಂಟೆ ಆಗಿದೆ. ಅಂದರೆ ಒಟ್ಟು ಈಗ ಆಲ್ರೆಡಿ ನಾನು 8 ಆರ್ಡರ್ ಡೆಲಿವರ್ ಮಾಡಿದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾಯಿದ್ದ, ಬಟ್ ಈಗ ಯಾವುದೋ ಒಂದೇ ಒಂದು ರೆಸ್ಟೋರೆಂಟಲ್ಲಿ ಲೇಟ್ ಮಾಡಿಬಿಟ್ಟ, ಅದರಿಂದಾಗಿ ತಿರ್ಗಾ ಈಗ ಬಂದು ಡ್ರಾಪ್ ಮಾಡಿದೆ. ಆವಾಗಿಂದ ಆರ್ಡರ್ ಕೊಟ್ಟಿಲ್ಲ. ಅಂದರೆ 11 ಗಂಟೆಯಿಂದ 12 ಗಂಟೆ ತನಕ ಸ್ವಲ್ಪ ಆರ್ಡರ್ ಕಮ್ಮಿನೇ. ಆಮೇಲೆ 12 ಗಂಟೆ ಮೇಲಿಂದ ಪಾರ್ಟ್ನರ್ಸ್ ಜಾಸ್ತಿ ಆಗ್ತಾರೆ. ಅಂದರೆ ಆಲ್ಮೋಸ್ಟ್ ಆಲ್ ಝೊಮ್ಯಾಟೋದಲ್ಲಿ ಡೆಲಿವರಿ ಪಾರ್ಟ್ನರ್ಸ್ ಬರೋದೇ 12 ಗಂಟೆಗೆ ಡ್ಯೂಟಿ ಬರೋದು ಜಾಸ್ತಿ, ಮ್ಯಾಕ್ಸಿಮಮ್ ಬರೋದೆ 12 ಗಂಟೆಗೆ. ಸೊ ಅವರು ಎಲ್ಲ ಬರ್ತಾರೆ, ಅವಾಗ ಸ್ವಲ್ಪ ಆರ್ಡರ್ ಕಮ್ಮಿ ಆಗ್ತವೆ. ಸದ್ಯಕ್ಕೆ ನಡೀತಾ ಇದೆ, ಅಂದರೆ ಮ್ಯಾನೇಜ್ ಆಗ್ತಾಯಿದೆ. ಅಂದರೆ 3 ಅವರಿಗೆ ಆಲ್ರೆಡಿ 300 ರೂಪಾಯಿ ಆಗಿದೆ. ಈಗ 300 ರೂಪಾಯಿ ಆಗಿದೆ ಅಂದರೆ ಇನ್ನೆಷ್ಟು ಬೇಕು? ಇನ್ನೂ 1300 ರೂಪಾಯಿ ಬೇಕು. ಅಂದರೆ ಆರ್ಡರ್ಗಳು ಕೊಡ್ತಾಯಿದ್ರೆ ಆಗುತ್ತೆ, ಹೆಂಗೋ ಸಂಡೇ ಅಲ್ವಾ, ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ತಾನೆ. ಅದರಿಂದಾಗಿ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ, ಆರಾಮಾಗಿ ಮಾಡ್ಬೋದು. ಬಟ್ ಸದ್ಯಕ್ಕಂತೂ ಗಾಡಿ ಎಲ್ಲೂ ಏನೂ ಪ್ರಾಬ್ಲಮ್ ಕೊಡ್ತಾಯಿಲ್ಲ. ನೋಡೋಣ, ಇವತ್ತು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ, ಏನೇನಾಗುತ್ತೆ ಅನ್ನೋದೆಲ್ಲ. ಗೈಸ್ ಇವಾಗ ಟೈಮ್ ಆಗಿದೆ 2:30 ಆರ್ಡರ್ ಅರ್ನಿಂಗ್ ಬಂದು 600 ರೂಪಾಯಿ ಆಗಿದೆ. ಅಂದರೆ ಈಗ ಕಂಟಿನ್ಯೂಸ್ ಆಗಿ ಯಾಕೋ 20 ರೂಪಾಯಿ ಆರ್ಡ್ರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಂದರೆ ಈಗ ಇನ್ನೊಂದು ಆರ್ಡರ್ ಕೂಡ ಬಂದಿದೆ, ಅದು 20 ರೂಪಾಯಿ ಬಂದಿದೆ. ಟೋಟಲಾಗಿ ಕಂಟಿನ್ಯೂ ಆಗಿ 4 ಆರ್ಡರ್ ಬಂತು, 4 ಕೂಡ 20 ರೂಪಾಯಿ ಆರ್ಡ್ರ್ಗಳೇ ಬಂದವು. ಇವಾಗ ಹೋಗಿ ಅದನ್ನು ಪಿಕಪಿಗೆ ಹೋಗ್ತಾಯಿದ್ದೀನಿ. ಅಂದರೆ 7 ಗಂಟೆ ವರ್ಷೊತ್ತಿಗೆ ಎಷ್ಟಾಗಬೇಕು ಗೊತ್ತಾ ಅಮೌಂಟು? ಎಷ್ಟಾಗಬೇಕು? ಒಂದು 900 ರೂಪಾಯಿ. ತಿರ್ಗಾ 700 ಮಾಡೋಕ್ಕೆ ಕಷ್ಟ ಆಗ್ತದೆ. 1000 ತನಕ ಆದರೆ, ಅಂದರೆ ಈಗ 2:30ಇಂದ 7 ಗಂಟೆ ತನಕ 400 ರೂಪಾಯಿ ಆದರೆ, ಆಮೇಲಿಂದ ಆರಾಮಾಗಿ ಇನ್ನು ಮಿಕ್ಕಿದ 600 ರೂಪಾಯಿ ಮಾಡ್ಬೋದು. 1600 ರೂಪಾಯಿ ಮಾಡಬೇಕು ಇವತ್ತು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. 12 ಗಂಟೆವರೆಗೂ ಮಾಡಿ ನೋಡಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವಾಗ ಪಿಕಪ್ಪಿಗೆ ಹೋಗಬೇಕು, ಪಿಕಪ್ಪಿಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಇನ್ನೊಂದು ಆರ್ಡರ್ ಬಂದಿತ್ತು, ಸ್ಟಾರ್ ಬಾಕ್ಸಿಂದ ಬಂದಿರೋ ಆರ್ಡರ್ ಇದು. ಅಂದರೆ ಒಂದು ಕಾಫಿ ಅಷ್ಟೇ ಗುರು ಇದರಲ್ಲಿ ಇರೋದು. ಒಂದು ಕಾಫಿಗೆ ಏನಿಲ್ಲ ಅಂದರೂ 500 ರೂಪಾಯಿ ಅಂತ. ಇದು ಅಂಥದ್ದು ಏನಿರುತ್ತೆ ಅಂತ ಗೊತ್ತಿಲ್ಲ, ಕಾಫಿನೇ ತಾನೇ ಇರೋದು. 500 ರೂಪಾಯಿ ಕೊಟ್ಟು ಕುಡಿಬೇಕಾಗುರು ಕಾಫಿನ. ಬನ್ನಿ ಹೋಗೋಣ, ಡ್ರಾಪ್ ಮಾಡಬೇಕು. ನೋಡಿ ಟೈಮ್ ಕರೆಕ್ಟಾಗಿ ಇವಾಗ 5:30 ಆಗಿದೆ. 5:30ಗೆ ಆರ್ಡರ್ ರನ್ನಿಂಗ್ ಆಗಿದೆ 960 ರೂಪಾಯಿ. ಅಂದರೆ ನೋಡಿ ಕ್ಲೌಡ್ ಬೇರೆ ಎಲ್ಲ ಮಳೆ ಬರೋ ಥರ ಆಗಿದೆ. ಮಳೆ ಬರುತ್ತಾ ಗೊತ್ತಿಲ್ಲ, ಜರ್ಕಿನ್ ಬೇರೆ ತಂದಿಲ್ಲ ನಾನು. ಇಲ್ಲಿ ವಿದ್ಯಾರಣ್ಯಪುರ ಮಾತ್ರ ಬಂದೀನಿ. ಇವಾಗ ನಾನು ಝೋನ್ ಒಳಗಡೆ ಹೋಗಬೇಕು. ಅಂದರೆ ಬೇಗನೆ ಕಂಪ್ಲೀಟ್ ಆಗೈತೆ ಆಲ್ಮೋಸ್ಟ್ ಆಲು. ನೋಡೋಣ ಎಷ್ಟು ಗಂಟೆ ಕಂಪ್ಲೀಟ್ ಆಗೋ ಟಾರ್ಗೆಟ್ ಅಂತ. ಅಂದರೆ ಗಾಡಿನ ಫಾಸ್ಟಾಗಿ ಓಡಿಸ್ತಾ ಇಲ್ಲ, ಅಂದರೆ ಇನ್ನೂ ಬೇಗ ಮಾಡಿಬಿಡ್ತಾಯಿದೆ ಇಷ್ಟೊತ್ತಿಗೆ. ಇವತ್ತು ಸಂಡೇ ಅಲ್ವಾ, ಚೆನ್ನಾಗಿ ಮಾಡ್ತಾಯಿದೆ. ಬಟ್ ಗಾಡಿ ಓಡಿಸ್ತಾ ಇಲ್ಲ. ಅಂದರೆ ನೋಡಿ ಎಷ್ಟು ಸಖತ್ ಹೀಟ್ ಆಗೈತೆ ಗಾಡಿ, ಇಂಜಿನ್ ಹೀಟ್ ಆಗ್ತಾಯಿದೆ. ಮತ್ತು ಅಷ್ಟು ಪಿಕಪ್ ತಗೊಳ್ತಾ ಇಲ್ಲ ಗಾಡಿ. ಅಂದರೆ ಪಿಕಪ್ ಸಿಕ್ಕಾಪಟ್ಟೆ ಕಮ್ಮಿ ಐತೆ. ನಾನು ಕೂಡ ಹೆವಿ ಹೊಡಿತಾ ಇಲ್ಲ, ಫುಲ್ಲು ನಿಧಾನಕ್ಕೆ 140 ಸ್ಪೀಡಲ್ಲೇ ಬರ್ತಾಯಿದ್ದೀನಿ. ಅದಕ್ಕೆ ಇಲ್ಲ ಕಮ್ಮಿ ಅಷ್ಟಾಗಿಲ್ಲ ಇನ್ನೂ. ಅಂದರೆ ಇನ್ನೂ ಜಾಸ್ತಿ ಆಗ್ಬಿಡೋದು. ಇಷ್ಟೊತ್ತು ಕಲೆ 1000 ದಾಟಿರೋದು ಅನಿಸುತ್ತೆ. ನನ್ನ ಟಾರ್ಗೆಟ್ ಇದು 7 ಗಂಟೆ ಅಷ್ಟೊತ್ತಿಗೆ 1000 ಟಚ್ ಆಗಬೇಕು ಅಂತ. ಬಟ್ ಬೇಗನೆ ಆಗಿದೆ. ಸೊ ಬೇಗ ಆದಷ್ಟು ನಮಗೆ ಒಳ್ಳೇದಲ್ವಾ. ನೈಟ್ ಆರ್ಡರ್ ಇಲ್ಲ ಅಂದರೆ ಹೆಂಗೋ ಮ್ಯಾನೇಜ್ ಆಗುತ್ತೆ. ಅದಕ್ಕೋಸ್ಕರ ನೋಡೋಣ. ಈಗ ಹೋಗ್ತೀನಿ. ಈಗ ಹೋದ್ರೆ ಇನ್ನೂ ಒಂದು 2 ಆರ್ಡರ್ ಅವ್ರು ಮಾಡಿಸ್ತಾನೆ. ಸೊ 2 ಆರ್ಡರ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ 7 ಗಂಟೆ ಮೇಲೆ ಬೇಗ ಅಂತೂ ಹೊಡೆಯೋಕ್ಕಲ್ಲ, ನಿಧಾನಕ್ಕೆ ಹೊಡೆಯೋಣ. ನೋಡಿ ಇನ್ನೊಂದು ಆರ್ಡರ್ ಬಂದಿದೆ. ಆರ್ಡರ್ನ ಕೂಡ ಪಿಕಪ್ ಮಾಡ್ಕೊಂಡಿದ್ದೀನಿ. ಈ ಆರ್ಡರ್ ಡ್ರಾಪ್ ಬಂದು ನಾಗವಾರಕ್ಕೆ. ಇಲ್ಲಿಂದ ನಾಗವಾರಕ್ಕೆ ಕಾಣ ಕೊಡ್ಬೇಕಂದ್ರೆ ಆಟೆ ನಗರಿಂದ ನಾನು ನಾಗವಾರಕ್ಕೆ ಡ್ರಾಪ್ ಹೋಗ್ತಾ ಇರೋದು ಇವಾಗ. ಆಮೇಲಿಂದ ಆರ್ಡರ್ ರನ್ನಿಂಗ್ ಎಷ್ಟಾಗಿದೆಯಪ್ಪ ಅಂದರೆ 1079 ರೂಪಾಯಿ ಆಗಿದೆ. ಇದೊಂದು ಆರ್ಡರ್ ಕೊಟ್ಟರೆ 5 ಕಿಲೋಮೀಟರ್ಸ್ ಇದೆ. 1100 ಮೇಲೆ ಆಗುತ್ತೆ. ಇನ್ನೊಂದು 500 ಇರುತ್ತೆ. ನೋಡೋಣ ಇನ್ನೇನು ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ ಪೀಕ್ ಅವರ್ ಸ್ಟಾರ್ಟು. 7 ಗಂಟೆಯಿಂದ 11 ಗಂಟೆಗೆ ಮುಗೀತು, 12 ಗಂಟೆಗೆ ಮುಗೀತು. ನೋಡೋಣ. ಅಂದರೆ ಆರ್ಡರ್ಗಳು ಬೇಗ ಕೊಟ್ಟರೆ ಬೇಗನೆ ಮುಗಿದೋಗುತ್ತೆ ಅಂತ ಅನ್ನಿಸ್ತಾ ನನಗೆ ಇವತ್ತು. ನೋಡೋಣ ಏನು ಮಾಡ್ತಾರೆ ಝೊಮ್ಯಾಟೋದವರು ಅಂತ. ಇವತ್ತಿನ ವಿಷಯಕ್ಕೆ ಬರೋದಾದರೆ, ಅಂದರೆ ಟಾರ್ಗೆಟು ಈಸಿಯಾಗಿ ಕಂಪ್ಲೀಟ್ ಮಾಡಿದೆ. ಅಂದರೆ ಗಾಡಿ ನಾನು 45ಗಿಂತ ಮೇಲೆ ತಗೊಂಡೋಗೇ ಇಲ್ಲ. ಏನಕ್ಕೆ ಅಂದರೆ ಗಾಡಿ ಸಖತ್ತು ಸೌಂಡ್ ಆಗ್ತಾ ಇದೆ. ಅಂದರೆ ನನಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸೋಕ್ಕಿಂತ ಮುಂಚೆ ಏನು ಪ್ರಾಬ್ಲಮ್ ಇರಲ್ಲ ಗುರು. ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಾದ್ಮೇಲೆ ಈ ಥರ ಪ್ರಾಬ್ಲಮ್ ಬರ್ತಾಯಿದೆ. ಅವನು ಕೇಳಿದ್ರೆ ಇಂಜಿನ್ ಆಯಿಲ್ ಕರೆಕ್ಟ್ ಆಗೈತೆ, ನೀವು ಮುಂಚೆನೇ ಯಾವೆಲ್ಲ ಮಾಡ್ಕೊಂಡು ಸೀಸ್ ಮಾಡ್ಕೊಂಡಿದ್ದೀರ ಅಂತ ಎಲ್ಲ ಹೇಳ್ದೆ. ಈಗ ಏನು ಮಾಡೋಕ್ಕಲ್ಲ, ಅವ್ರ ಹತ್ರ ಎಲ್ಲ ವಾದ ಮಾಡ್ಕೊಂಡು ಕೂತ್ಕೊಂಡ್ರು ಅವನೇನು ರೆಡಿ ಮಾಡಿಸ್ಕೊಡಲ್ಲ. ನಮ್ಮ ಗಾಡಿನ ನಾವೇ ರೆಡಿ ಮಾಡಿಸ್ಕೊಬೇಕು. ಗಾಡಿ ರೆಡಿ ಮಾಡ್ಸೋಣ. ಅದಕ್ಕಿಂತ ಮುಂಚೆ ಇವತ್ತು ಏನೆಲ್ಲ ಆಯಿತು ಅನ್ನೋದಾದರೆ, ಟಾರ್ಗೆಟ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿದೆ. ಅಂದರೆ ತುಂಬ ಈಸಿಯಾಗಿ ಕಂಪ್ಲೀಟ್ ಆಯಿತು. ಏನಕ್ಕೆ ಅನ್ನೋದಾದರೆ, ಬೆಳಗ್ಗೆನೇ ತುಂಬ ಚೆನ್ನಾಗಿ ಆರ್ಡರ್ ಕೊಟ್ಟವರು. ಅಂದರೆ 8 ಗಂಟೆಗೆ ಹೋಗಿದ್ದೆ ನಾನು. 8 ಗಂಟೆನ 12 ಗಂಟೆವರೆಗೂ ಗಿಗ್ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಬೆಳಗ್ಗೆ ತುಂಬ ಚೆನ್ನಾಗಿ ಆರ್ಡರ್ ಕೊಟ್ಟ ಕಾರಣ ನನಗೆ ಹೋಗ್ತಾ ರಿಸ್ಕ್ ಆಗಿಲ್ಲ. ತುಂಬ ಚೆನ್ನಾಗಿ ಕೊಟ್ಟ. ಆಮೇಲೆ ಒಂದು ಸ್ವಲ್ಪ 7 ಗಂಟೆಯಿಂದ 9 ಗಂಟೆ ತನಕ ಆಟ ಆಡಿಸ್ತಾ. ಅಂದರೆ ಒಂದು 30 ರೂಪಾಯಿ 20 ರೂಪಾಯಿ ಆರ್ಡರ್ ಕೊಟ್ಕೊಂಡು ತುಂಬ ಲೇಟಾಗಿ ಝೋನ್ ಒಳಗಡೆ ಬರೋತಕ್ಕ ಆರ್ಡರ್ ಕೊಡ್ತಾನೆ ಇರಲಿಲ್ಲ. ಆ ಥರ ಸ್ವಲ್ಪ ಆಟ ಆಡಿಸ್ತಾ 7 ಗಂಟೆ 9 ಗಂಟೆ ತನಕ. ಆಮೇಲೆ 9 ಗಂಟೆಯಿಂದ 11 ಗಂಟೆವರೆಗೂ 2 ಆರ್ಡರ್ ಮಾಡಿದ್ದು ನಾನು.
ಎರಡೇ ಆರ್ಡ್ರಿಗೆ ಈಸಿಯಾಗಿ ಟಾರ್ಗೆಟ್ ಕಂಪ್ಲೀಟ್ ಆಯಿತು. ಏನಕ್ಕೆ ಅಂದರೆ ಒಂದು 116 ರೂಪಾಯಿ ಆರ್ಡ್ರ್ ಕೊಟ್ಟ, ಒಂದು ಇನ್ನೊಂದು 130 ರೂಪಾಯಿ ಆರ್ಡ್ರನ್ನ ಕೊಟ್ಟ. ಅಂದರೆ ಪಿಕಪ್ 2 ಮಲ್ಟಿ ಆರ್ಡ್ರ್ ಅದು. ಸೊ ಪಿಕಪ್ ಒಂದು ಅಲ್ಲೇ ಇರೋದು, ಡ್ರಾಪ್ ಒಂದು 800 ಮೀಟರ್ ಇರೋದು ಒಂದು ಆರ್ಡ್ರಿಗೆ, ಇನ್ನೊಂದು ಆರ್ಡ್ರಿಗೆ ಒಂದು 6.5 7 ಕಿಲೋಮೀಟರ್ ಅದು. ಅದಕ್ಕೇ 100 ರೂಪೀಸ್ ಮೇಲೆ ಕೊಟ್ಟ. ಅಂದರೆ ಒಂದೊಂದು ಟೈಮಾಗಿ ಕೊಡೋದೇ ಇಲ್ಲ, 70 ರೂಪಾಯಿ 80 ರೂಪಾಯಿ ಕೊಡ್ತಾನೆ ಅಷ್ಟೇ. ಬಟ್ ನಾನು ಚೆನ್ನಾಗಿ ಕೊಟ್ಟ ಲಾಸ್ಟಲ್ಲಿ. ಅದರಿಂದಾಗಿ ಟಾರ್ಗೆಟ್ ಈಸಿಯಾಗಿ 10:45ಕ್ಕೆ ಕಂಪ್ಲೀಟ್ ಆಗೋಯ್ತು. ಟಾರ್ಗೆಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಒಂದು 5 ನಿಮಿಷ 10 ನಿಮಿಷ ಅಲ್ಲಿ ಇದ್ದೆ. ಗಿಗ್ ಫುಲ್ ಕಂಪ್ಲೀಟ್ ಆದಮೇಲೆ ಸೀದಾ ರೂಮಿಗೆ ಬಂದೆ. 11 ಗಂಟೆಗೆ ನಾನು ಆಫ್ ಮಾಡ್ಕೊಂಡು 1 ಗಿಗ್ ಇನ್ಕಂಪ್ಲೀಟ್ ಮಾಡ್ಕೊಂಡು ಹೆಂಗೋ ಇನ್ಸೆಂಟಿವ್ ಬಂದಿದೆ. ಅಂದರೆ ನೆನ್ನೆ ಎಷ್ಟಾಗಿದೆ ಅನ್ನೋದಾದರೆ 2370 ರೂಪಾಯಿನಾಗಿತ್ತು. ಅದರಲ್ಲಿ 60 ರೂಪಾಯಿ TDS ಕಟ್ ಮಾಡಿದ್ದೀನಿ. ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿರ್ತೀನಿ, ಎಷ್ಟಾಗಿದೆ ಅನ್ನೋದು ನೋಡ್ಕೊಳ್ಳಿ. ಅಂದರೆ ಪೆಟ್ರೋಲಿಗೆ ಬಂದು 500 ರೂಪೀಸ್ ಖರ್ಚಾಯಿತು. ಅದರಲ್ಲಿ ಊಟ ತಿಂಡಿ ಎಲ್ಲ ಕಳಿಬೇಕಲ್ಲ. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವೀಕ್ಲಿ ಎಷ್ಟಾಯಿತು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಅಂದರೆ ಇವತ್ತು ಡ್ಯೂಟಿಗೆ ಹೋಗಲ್ಲ ನೆಕ್ಸ್ಟ್ ದಿನ, ಅಂದರೆ ಗಾಡಿ ರೆಡಿ ಮಾಡ್ಸೋದಕ್ಕ, ಅದಕ್ಕೋಸ್ಕರ ವೀಕ್ಲಿ ಪೇಮೆಂಟಿಂದೆಲ್ಲ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಹೊಸದಾಗಿ ನಾನು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.